Basic trucking rule. Don't talk too much. I will. ನೀನು ಮಾನ ಮರ್ಯಾದಿಲ್ವಾ? ಅಲ್ಲ ಮಾನ ಮರ್ಯಾದಿಲ್ವಾ? ಸತ್ಯವಾಗಿ ನಾನು ಹೇಳ್ತೀನಿ, ನಿಮ್ಗೆ ಮಾನ ಮರ್ಯಾದಿಲ್ವಾ? ಯಾಕೆ ಮಾರ್ರೆ? ಅಲ್ಲ ಕ್ಯಾಮ್ರಾ ಫೋಕಸ್ ಮಾಡಿ. ಹೇಳೋ ಗುಟ್ಟಲ್ಲಿ ಹೇಳ್ಬಿಡು. ಹೇಳು ಫಸ್ಟ್ ಇಂದ ಮತ್ತೆ ಹೇಳ್ಬೇಕಾ? ಹೇಳು ಕ್ಯಾಮ್ರಾಗೆ ಹೇಳೋ ಪರವಾಗಿಲ್ಲ. ಶೇರ್, ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಟು ರಿಮೆಂಬರ್. ಈ ಒಂದು ವಿಡಿಯೋ ಬಂದು ಟ್ರೆಕ್ ಟು ರಿಮೆಂಬರ್. ಸೊ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು. ಬಟ್ ಆಂಟಿ ಊಟ ಕೊಡಬೇಕಾದ್ರೆ ನೀರು ದೋಸೆ ಮಾಡಿದ್ದೀನಿ ಅಂತ ಹೇಳಿದ್ರ, ಟೇಸ್ಟ್ ಮಾಡಲೇಬೇಕಲ್ವಾ? ಸೊ ಅದಕ್ಕೆ ಒಂದೇ ಒಂದು ದೋಸೆ ಕೊಡಿ ಅಂತ ಹೇಳಿದ್ವಿ. ಬ್ರೇಕ್ಫಾಸ್ಟ್ ಆಗೋಗಿದೆ, ಆದರೂ ಒಂದು ನೀರು ದೋಸೆ ತಿನ್ನಬೇಕು ಅಂತ ಆಸೆ. ಸೊ ಕೊಡ್ತಾ ಇದ್ದಾರೆ, ತಿನ್ಬಿಟ್ಟು ಹೊರಡೋಣ. ಸೊ ತ್ರಿಶೂಲ್ ಅಂತ ನಮ್ಮ ಡಾಕ್ಟ್ರೇ. ಹಾಯ್, ಏನು ಮಚ್ಚಾ? ಒಂದು ತುತ್ತು ತಿನ್ನಿಸ್ಬಿಡಲೆ, ಕೈ ಡೆಟಾಲ್ ಆಗೋಗಿದೆ. ಕೈ ತೊಳೆದಿದೆ ತಾನೆ? ಇನ್ನೇನು ಡೆಟಾಲಲ್ಲಿ ತೊಳೆದಿದ್ದೀನಿ. ಮನೇಲಿ ನೀವು ದೋಸೆ ಮಾಡಿದ್ರೆ ಹೋಗ್ತೀನಿ ಆಗುತ್ತೆ. ಓಕೆ, ಬಟ್ ಇನ್ನೊಂದು ತುತ್ತು ತಿನ್ನಿಸ್ಬಿಡ. ತುಂಬಾ ಚೆನ್ನಾಗಿದೆ ಅಡಿ, ಸೂಪರ್ ಆಗಿದೆ. ಅರ್ಜೆಂಟ್ ಮಾಡಿದ್ರೆ ಚೆನ್ನಾಗಿ ಕೊಡುತ್ತೆ. ನಮ್ಮಮ್ಮ ಅಷ್ಟೇ, ಯಾವ್ದಾರ ಟೈಮ್ ತಗೊಂಡು ಅಡುಗೆ ಮಾಡಿದ್ರೆ ಚೆನ್ನಾಗೇ ಇರಲ್ಲ. ಆ ತಾತ್ರದಲ್ಲಿ ಮಾಡ್ತಾರಲ್ವಾ, ತುಂಬಾ ಟೇಸ್ಟ್ ಇರುತ್ತೆ. ನೀರು ದೋಸೆ ಮಾತ್ರ ಔಟ್ಸ್ಟ್ಯಾಂಡಿಂಗ್. ಬೈಕಣಲ್ಲ ತಿನ್ಸು. ಓಕೆ, ಸರಿನಪ್ಪ. ಸಮಯ ಬಂದು ಎಷ್ಟು ಟೈಮು? ಸಮಯ ಗೊತ್ತಿಲ್ಲ ಅವ್ರಿಗೆ, ಸಾರಿ, ನಾನೇ ಹೇಳ್ಬಿಡ್ತೀನಿ. 8 ಗಂಟೆ ಸಮಯ. ಸೊ ಎಲ್ಲ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಸೊ ಜೀಪ್ ವೇಟಿಂಗು ಇದೆ ಅನಿಸುತ್ತೆ. ಜೀಪು ಹೋಗ್ತಿದ್ದೇನು? ಕುರಿ ಅದೇ ಹೇಳಿದ್ದು, ಅವರೆಲ್ಲ ಅಪ್ಪಿದೆ ಅಂತ ಎಲ್ಲ ಬೀಳ್ಸ್ಕೊಂಡು ಹೋಗ್ಬಿಟ್ರೆ ಕುರಿಗಳು. ಎಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಇರೋರು ಆ ಕಡೆ ಇರಬೇಕು ಅಂತ ಅದಕ್ಕೆ ಹೇಳೋದು. ನಾವು ಸುಮಾರು ಒಂದು 6 ಗಂಟೆಗೆ ಇಲ್ಲಿ ಬಂದು ತಲುಪಿದ್ವಿ. ಸೊ ಇಲ್ಲಿ ನಮಗೆ ಸ್ಟೇ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇ ಅಂದ್ರೆ ಮಲ್ಕೊಳೋದಕ್ಕೆಲ್ಲ ಅಲ್ಲ, ಮಲ್ಕೊಳಕ್ ಬೇಕಂದ್ರೂ ಕೊಡ್ತಾರೆ. ಬಟ್ ನಾವು ಮಲ್ಕೋತಾ ಇಲ್ಲ. ಬೆಳಗಿನ ಕಾರ್ಯಗಳಿಗೆ ಸೌಕರ್ಯನ ಕೊಟ್ಟಿದ್ದಾರೆ ಅಷ್ಟೇ. ಸೌಕರ್ಯಗಳು, ನೋ ಪ್ರಾಪರ್ ಫುಡ್, ಬೋತ್ ವಾಷಿಂಗ್ ಅಷ್ಟೇ ಆಗಿರೋದು. ನೋಡ್ಕೊಂಬಿಡಿ. ಸೊ ಇಲ್ಲಿಂದನೇ ಪಿಕಪ್ ಪಾಯಿಂಟು. ಆಲ್ರೆಡಿ ಹತ್ತಿ ನಿಂತಿದ್ದೀವಿ. ಕುರಿಗಳು ಇಷ್ಟು ತುಂಬಲ್ಲ. ಕುರಿಗಳು ಈ ಗ್ರಂಥಾಲಯ ಬ್ರೋ ಬಂದ್ಮೇಲೆ ಒಂದು ಬುಕ್ ಓದೋಣ ಬ್ರೋ. ತಗೊಂಡ್ ಬರೋಣ. ಇರೋ ಬುಕ್ಗಳನ್ನೇ ಓದಿಲ್ಲ, ಅದು ಯಾವ ಸಂಸ್ಥೆಗೆ ಬಂದು ಗ್ರಂಥಾಲಯ ಓದ್ತಾರಂತೆ. ಅದು ಲಾಕ್ ಈಗ ಸಡನ್ ಆಗಿ ಎಲ್ಲ ಬೀಳ್ತಾರೆ. ಇಟ್ಕೊಳ್ಳಿ ಎಲ್ಲರೂ. ಕಂಟೆಂಟ್ ಬ್ರೋ, ಏನ್ ಮಿಸ್ ಮಾಡ್ಕೊಂತ ಹೇಳಿ. ನೋಡಿ ಕಡೆಯಲ್ಲಿ ಏನಾರು ಆಗ್ತಿದ್ರೆ ಅವನು ಸುಮ್ಮನೆ ಅವ್ನು ಬಿಡೋನು ಬಿಡಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನು ನಮ್ಮ ಅರವಿಂದ್ ಕೇಜ್ರಿವಾಲ್ ಅಲ್ಲ ಮ್ಯಾಕ್ರೋವಾಲ್ ರವರು ಹೇಳುತ್ತಾರೆ, ಕೇಳಿ. ಕ್ಯಾಮ್ರಾ ಫೋಕಸ್ ಮಾಡಿ. ಹೇಳೋ ಗುಟ್ಟಲ್ಲಿ ಹೇಳ್ಬಿಡು. ಹೇಳು ಫಸ್ಟ್ ಇಂದ ಮತ್ತೆ ಹೇಳ್ಬೇಕಾ? ಹೇಳು ಕ್ಯಾಮ್ರಾಗೆ ಹೇಳೋ ಪರವಾಗಿಲ್ಲ. ಹೇಳ್ಬೇಕು ಬ್ರೋ. ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ಗಣೇಶ ಹಬ್ಬ ಗಣೇಶ ಹಬ್ಬ ಏನಕ್ಕೆ ಆಗಲ್ಲ, ಬ್ರಿಟಿಷ್ ನನಗೆ ಹೇಳ್ಬೇಡ, ಕ್ಯಾಮ್ರಾ ಆಡಿಯನ್ಸ್ ಹೇಳು. ಆಗ ಬ್ರಿಟಿಷ್ ಇರ್ತಿದ್ರಲ್ಲ, ನಿನಗೂ ಹೇಳ್ತೀನಿ. ಹೇಳಪ್ಪ. ಅಲ್ಲ, ಅವ್ರು ನೋಡ್ಕೋತಾರೆ. ವಾಯ್ಸ್ ಇದೆಯಾ? ಅದನ್ನ ವಾಯ್ಸ್ ಇದ್ರೆ ಸಾಕು. ಆಯ್ತು ಹೇಳು. ಆಗ ಬ್ರಿಟಿಷರು ಎಲ್ಲ ಕೂಡಿದ್ರೆ ಏನಾದ್ರು ಇವ್ರೇನೋ ಮಾಡ್ತಾ ಇದಾರೆ, ಅದೇ ಹಬ್ಬ ಮಾಡ್ಬಿಟ್ಟು ಗಣೇಶ ಹಬ್ಬ ಮಾಡಿ ಎಲ್ಲ ಯುವಕರು ಜೊತೆಗೆ ಸೇರಿ ಮಾಡ್ದಂಗೂ ಇರುತ್ತೆ. ಮತ್ತೆ ನಾವು ಇದಕ್ಕೆ ಪ್ಲಾನ್ ಮಾಡ್ದಂಗೂ ಇರುತ್ತೆ. ಆಗ ಬಾಲಗಂಗಾಧರ ಸ್ಟಾರ್ಟ್ ಮಾಡಿ. ನಾವು ಅಷ್ಟೇ, ಯಾರು ಫ್ರೆಂಡ್ಸ್ ಎಲ್ಲ ಇದೀವಿ, ಎಲ್ಲ ಒಟ್ಟಿಗೆ ಇರ್ತೀವಿ. ಒಟ್ಟಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಗಣೇಶ ಹಬ್ಬ ಮಾಡ್ತೀವಿ. ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಬಂದು ಗಣೇಶ ಹಬ್ಬ ಚೆನ್ನಾಗಿರುತ್ತೆ. ಆಡಿಯನ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಒಂದು ID ಕೊಡ್ತೀನಿ, ಒಂದು ಮೆಸೇಜ್ ಹಾಕಿ. ಏನೋ ನನ್ಗೆ ಗೊತ್ತಿರೋಷ್ಟೇ, ತಿಳ್ಕೊಂಡಷ್ಟು ಹೇಳಿದೀನಿ. ಡ್ರಿಸಲ್ ಆಗಿ ಮಳೆ ಬರಬೇಕು, ಚೆನ್ನಾಗಿ ರೊಮ್ಯಾಂಟಿಕ್ ಮೂಡ್ ಬರಬೇಕು ಅಂತ ಕೆಲವರಿಗೆ ಇಷ್ಟ ಇದೆ. ಇನ್ನು ಕೆಲವರಿಗೆ ವಾಕಿಂಗ್ ಹೋಗ್ತಾ ಫುಲ್ ಫಾಗ್ ಇರ್ಬೇಕಂತೆ. ಸಿಗರೆಟ್ ಇಳಿಯೋದೆಲ್ಲ ಕಾಣಿಸ್ಬಾರ್ದಂತೆ ಅವರಿಗೆ. ಆಮೇಲೆ ಹೋಗಿ ಮೇಲೆ ಕೂತ ಮೇಲೆ ಫುಲ್ ಕ್ಲಿಯರ್ ಆಗಿ ಎಲ್ಲ ವ್ಯೂ ಕಾಣ್ಬೇಕಂತೆ.
ಸೊ 4-5 ಡಿಮ್ಯಾಂಡ್ ಇದೆ. ಅಪ್ಲಿಕೇಶನ್ ಹಾಕಿದೀನಿ, ನೋಡೋಣ ಯಾವ್ದು ಮಾಡ್ತಾರೆ ಅಂತ. ಎಲ್ರು ಫೀಸ್ ಕಲೆಕ್ಟ್ ಮಾಡ್ರಪ್ಪ, 500 ರೂಪಾಯಿ ಪರ್ ಹೆಡ್. ಪರ್ ರೈಡ್ ಕಲೆಕ್ಟ್ ಮಾಡ್ರಪ್ಪ. ನನ್ನ ಡಿಮ್ಯಾಂಡ್ ಕ್ಯಾನ್ಸಲ್. ನೇತ್ರಾವತಿಲಿ ಮತ್ತೆ ಕುದ್ರೆಮುಖದಲ್ಲಿ ನೀವು ಟ್ರೆಕ್ ಹೋಗ್ಬೇಕು ಅಂತ ದೇವ್ರೆ ಟ್ರೆಕ್ ಹೋಗ್ಬೇಕು ಅಂತಂದ್ರೆ ಗೈಡ್ ಕಂಪಲ್ಸರಿ. 1K ನಡೀತಾ ಇದೆ ಮಾರ್ಕೆಟ್ ರೇಟು, ಲೋಕಲ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಓಕೆ, ಸದ್ಯಕ್ಕೆ ನಿಮ್ಮ ನಂಬರ್ ಹಾಕ್ಬೋದಾ ಇಲ್ಲಿ? ಹಾಕಿ. ಓಕೆ, ನಂಬರ್ ಕೊಡ್ಬೇಕಲ್ಲ ಫಸ್ಟ್. 9036781521. ಓಕೆ, ಆದಿತ್ಯ ಹೆಗ್ಡೆ. ಕಾಮನ್ ದಾರಿ ಇದೆ, ಸ್ವಲ್ಪ ದಾರಿ ಇದೆ ನೋಡಿ. ನಾವೆಲ್ಲ ಕಾರ್ ಓಡಿಸ್ಕೊಂಡ್ ಬಂದ್ರೆ ಅಷ್ಟೇ. ನೋಡಿ ಇನ್ನೊಂದು ಬಂತು ನೋಡಿ, ಇನ್ನೊಂದು ಈ ಸೈಡ್ ಹಾಕಿದೆ ನೋಡಿ. ಸೈಡಿಗೆ ಹೋಗ್ರ ಪಿಕಪ್ ಬರ್ತೈತೆ. ಅವ್ರಿಗೆ ಇಲ್ಲ ಇರೋ. ನಾವು ಐರಾವತದಿಂದ ಇಳಿದಿದ್ದಾಯ್ತು. ಈಗ ನಟರಾಜ ಸರ್ವಿಸು. ಎಷ್ಟು ದೂರ ನಟರಾಜ ಸರ್ವಿಸ್ ಇದು? 4 ಕಿಲೋಮೀಟ್ರಾ? 4.5. ತಿರ್ಗಾ ಬರ್ಬೇಕಾದ್ರೆ ಐರಾವತ ಹತ್ಕೊಂಡು ಹೋಗೋದಾ? ಮತ್ತೆ ಅಲ್ಲಿಂದ ಈಗ ಎಲ್ಲಿ ಇಳಿದು ಅಲ್ಲಿಂದನೇ ನಡ್ಕೊಂಡು ಮತ್ತೆ ಗಾಡಿ ಮತ್ತೆ ಐರಾವತ ನೋಡೋಣ. ಇರೋ ಒಂಟಿ ಸಲಗ, ನಮ್ಮ ಟೀಮಿನ ಒಂಟಿ ಸಲಗ. ನಾನು ಮಾತಾಡು. ಏನು ಮಾತಾಡೋದು? ಒಂಟಿ ಸಲ್ಗ ಅಂದ್ರೆ ಅದೇ ಯಾರ ಮೇಲೆ ಬೇಕಾದ್ರೆ ಎಗ್ತಿರ್ತಾರಲ್ಲ. ಹಂಗಲ್ಲ, ನಾವು ಆ ಥರ ಒಂಟಿ ಸಲಗ ಅಲ್ಲ. ನಮ್ಮದೇ ದಾರಿ, ನಮ್ಮದೇ ಕಷ್ಟ, ನಮ್ಮದೇ ಸುಖ ಅಂತ ಹೋಗ್ತಾ ಇರೋದು. ಬೇಸಿಕ್ ಟ್ರಕ್ಕಿಂಗ್ ರೂಲ್ಸ್. ಡೋಂಟ್ ಟಾಕ್ ಟು ಮಚ್. I will. Can't stop me, bro. Use your energy, bro. ನೋಡ್ತಾ ಇರಿ. ಅವ್ನು ಬಂಡೇಜ್ ಫುಲ್ ಲಾಕ್ ಮಾಡಿದಾನೋ 20 ಕಿಲೋ. ಕುಮಾರ ಪರ್ವತ ಬಂಡೇಜೆ. ವಾಟ್ ಯು ಥಿಂಕ್ ಬ್ರಾ? ಅಷ್ಟು ಮಾತ್ರ ಕೆಪಾಸಿಟಿ ಇಲ್ದಿರ ಲಾಗೆಲ್ಲ ಮಾಡ್ತೀವಾ? ಬನ್ನಿ ನೋಡೋಣ ಏನು ಕಥೆ ಅಂತ. ಎಲ್ಲ ಹೋಗ್ತಿದ್ದಾರೆ, ನಾವು ಹೋಗೋಣ. ಫಾರೆಸ್ಟ್ ಚೆಕ್ ಪೋಸ್ಟು. ಸೊ ಎಲ್ಲರ ಬ್ಯಾಗು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಪ್ಲಾಸ್ಟಿಕ್ಕು, ಬ್ಲೂಟೂತ್ ಸ್ಪೀಕರು, ಮೋಸ್ಟ್ಲಿ ಕ್ಯಾಮ್ರಾ DSLR ತಂದರೆ ಅದಕ್ಕೂ ಪೇ ಮಾಡಬೇಕು ಅನ್ಸುತ್ತೆ. ಎಷ್ಟು ಅಂತ ಗೊತ್ತಿಲ್ಲ. ಸೊ ಒಬ್ಬರಿಗೆ ಪರ್ ಹೆಡ್ 500 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಅದು ಇವರು ಗೈಡ್ ಇದಾರಲ್ಲ ಅವ್ರ ಫೀಸ್ ಬೇರೆ. ಈಗ ಗೈಡ್ದು ಫೀಸ್ ಬಂದು ಪ್ರೆಸೆಂಟ್ಲಿ 1,000 ರೂಪಾಯಿ ಕೊಡ್ತಾ ಇದ್ದಂತೆ. ನೋಡ್ಕೊಂಡು ಬನ್ನಿ, ಓಕೆನಾ? ಸೊ ಒಂದು ಫೋಟೋ ತಗೋತಾರೆ ಪ್ರೂಫ್ಗೆ ಯಾರೆಲ್ಲ ಹೋಗಿದ್ದಾರೆ ಅಂತ. ಸೊ ಸ್ಮೈಲ್ ಮಾಡಿ ಅದರಲ್ಲೂ ಕೂಡ. ಫಾರೆಸ್ಟ್ ಆಫೀಸ್ಗಳನ್ನ ಗಾಡಿಯಲ್ಲಿ ಬರ್ಬೋದು ಇಂಡಿವಿಜುವಲ್ ಆಗಿ, ಬಟ್ ಅಲ್ಲಿಂದ ಕಂಪಲ್ಸರಿ ಗೈಡ್ ಇರಬೇಕಂತೆ. ಮೋಸ್ಟ್ಲಿ ಇಲ್ಲಿ ಬಂದಾಗ ನೀವು ಅವರು ಗೈಡ್ನ ಕೊಡ್ಬೋದು, ಅಥವಾ ನೀವೇ ಗೈಡ್ನ ಕರ್ಕೊಂಡು ಕೂಡ ಬರ್ಬೋದು. ಇದಕ್ಕೂ ಮನೆ ಇದೆಯಲ್ಲ, ಹಾಂ ಓಕೆ. ಮನೆಗಳವರೇ ಹೆಲ್ಪ್ ಮಾಡ್ತಾರಲ್ವಾ ಗೈಡಾಗಿ? ಮನೆಗಳವರೇ ಬರ್ತಾರೆ ಗೈಡಾಗಿ. ಓಕೆ, ಚಂದನ್ ಬ್ರೋ ಸ್ವಲ್ಪ ಹೇಳಿ ಏನೇನು ನೋಡ್ತೀವಿ, ಹೇಗಿದೆ ಟ್ರೆಕ್ ವಾತಾವರಣ? ಇನಿಷಿಯಲಿ 5 to 6 ಕಿಲೋಮೀಟರ್ಸ್ ಜೀಪ್ ರೈಡ್, ಟಫ್ ಟೆರೇನಲ್ಲಿ. ಓಕೆ, ಬಂದ್ವಿ ಇವಾಗ. ಓಕೆ, ನೆಕ್ಸ್ಟು ಒಂದು 5 to 6 ಕಿಲೋಮೀಟರ್ 4 to 5 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಮಾಡ್ರೇಟ್ ಮಾಡ್ಬೋದು ಎಲ್ಲರೂ. ಓಕೆ, ಆಮೇಲೆ ನಿಮಗೆ ಓಪನ್ ಗ್ರಾಸ್ ಲ್ಯಾಂಡ್ ಸಿಗುತ್ತೆ. ಓಕೆ, ಆಮೇಲೆ ಒಂದು ಫಾಲ್ಸ್ ಸಿಗುತ್ತೆ, ಬಂಡೆಕಲ್ಲು ಫಾಲ್ಸ್ ಅಂತ. ಓಕೆ. ಸೊ ನೋಡಿಕೊಂಡು ಪೀಕ್ ವ್ಯೂನ ಎಂಜಾಯ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಈಗ ಬೆಳಗ್ಗೆ 8 ಗಂಟೆ ಬಿಟ್ವಿ, ಈಗ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ಕಿಂಗ್ ನಾವು ಜೀಪ್ನ ಬಿಟ್ಟು. ಸೊ ಹೋಗೋದು ಒಂದು ಸುಮಾರು 2 ಅವರ್ ತೊಗೋಬೋದಾ? 10:30 ಆಗ್ಬೋದು. 1.5 hour ಹೆಚ್ಚು ಕಮ್ಮಿ. ಸೊ ಎಲ್ಲ ನೋಡಿಕೊಂಡು ವಾಪಸ್ ಬರೋ ಟೈಮು ವಾಪಸ್ 1:30 ಆಗ್ಬೋದು. 1:30. ಓಕೆ.
ಬಿಸಿಲು ಕಮ್ಮಿ ಇದೆ. ಹತ್ಕೊಂಡಿದ್ದಾವೆ ಇಲ್ಲ ಅದು ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಬೇಕು. ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಬಿಸಿಲಿದ್ದಾಗ ಸ್ವಲ್ಪ ಈಸಿನೂ ಪ್ಲಸ್ ಸ್ವಲ್ಪ ಕಷ್ಟನೇ, ಯಾಕಂದರೆ ಬಿಸಿಲಿದ್ದಾಗ ಈಸಿಯಾಗಿ ಹತ್ಬಿಡ್ಬೋದು. ಬಟ್ ಜಾಸ್ತಿ ಬಿಸಿಲಿದ್ದಾಗ ಸ್ವಲ್ಪ ಡಿಹೈಡ್ರೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ ಟ್ರೆಕ್ ಮಾತ್ರ. ಪೀಕ್ ಮಾನ್ಸೂನ್ ಬಂದ್ರೆ ವಾಟರ್ ಕ್ರಾಸಿಂಗ್ ಇನ್ನೂ ಸೂಪರ್ ಇರುತ್ತೆ ಅಂತೀರಾ? ಅಲ್ಲ, ಓಕೆ. ಪೀಕ್ ಮಾನ್ಸೂನಲ್ಲಿ ಬರೋಣ ಮತ್ತೊಮ್ಮೆ. ಮಂಡಿವರೆಗೂ ಇರಬೇಕು, ಅದು ವಾಟರ್ ಕ್ರಾಸಿಂಗ್. ಓಕೆ, ವಿಡಿಯೋ ಶೇರ್ ಮಾಡ್ತೀರಾ? ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸೋಣ ಮಾನ್ಸೂನಲ್ಲಿ ಯಾವ ರೀತಿ ಇರುತ್ತೆ ಅಂತ. ಬೆಂಗಳೂರಲ್ಲಿ ಒಂದು ವಾರದಿಂದ ಅಲ್ಲ, ಒಂದು 2-3 ವಾರದಿಂದ ವಾಟರ್ ಕ್ರಾಸಿಂಗ್ ಆಯ್ತಲ್ಲ, ಬಂಡಿ ಅಲ್ಲ ಬಾಡಿನೇ ಮುಳುಗೋಗೋ ಥರ. ಆ ಥರ ವಾಟರ್ ಕ್ರಾಸಿಂಗು ಎಲ್ಲೂ ಗಾಡಿ ಎಲ್ಲ ಅಯ್ಯೋ ಯಾಕೆ ಹೇಳ್ತೀರಾ? ಫಸ್ಟ್ ಪೀಕ್ ಅಟೆಂಡ್. ಓಕೆ, ಇದು ಅಪ್ಪಿದೆ ಫುಲ್ಲು. ಫುಲ್ ಅಪ್ ಅಂತ 1/2 ಕಿಲೋಮೀಟರ್ ಅಂತೆ. ಓಕೆ, ಇದು 1/2 ಕಿಲೋಮೀಟ್ರು, ನಮಗೆ 2 ಕಿಲೋಮೀಟ್ರ್ ಅಂತ ಹೇಳಿದ್ರು. ನೋಡುವ ಎಷ್ಟು ಬೇಗ ಹತ್ತೀವಿ ಅಂತ. ಮೇಲೆ ನೋಡ್ಕೊಂಡು ಹೋಗ್ಬೇಡಿ, ಒಂದು ಕೆಳಗಡೆ ನೋಡ್ಕೊಂಡು ಹೋಗಿ. ಓಕೆ, ಸಜೆಷನ್ ಟೇಕನ್. ಮೇಲೆ ನೋಡ್ತಾ ಇದ್ರೆ ಇನ್ನೂ ಹೋಗ್ಬೇಕಾ ಅನಿಸುತ್ತೆ. ಹಾಗೆ ಸಮಾಚಾರ. ಮೇಲೆ ನೋಡೋದು ಬೇಡ, ಅರವಿಂದ್ ಮುಂದೆ ಇದ್ದಾನಲ್ವಾ, ನಾನು ತಲೆ ಎತ್ತಿದ್ರೆ ಅರವಿಂದ್ ಇದೇ ಕಾಣುತ್ತೆ. ನಾನು ಎತ್ತಲ್ಲ ಬಿಡಿ ಬ್ರೋ. ಸಿಕ್ಕಾಬಟ್ಟೆ ಬಿಸಿಲು. ಅದು ಹಿಂಗಿಲ್ಲ, ಹಿಂಗೇ ಇದೆ. ಹತ್ಕೊಂಡು ಹೋಗ್ತಾ ಇದ್ದಷ್ಟು ಸುಸ್ತಾಗ್ತಾ ಇದೆ. ಈ ಬಿಸಿಲಿಗಂತೂ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇದೆ. ಏನಾಗ್ತಿದೆ? ತಲೆ ಕುದೀತಾ ಇದೆ. ನಮ್ಮ ಒಂಟಿ ಸಲಗಾನೆ ನಿಂತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಒಳಗಡೆ ಕಾಡಿತ್ತಲ್ವಾ, ಅಲ್ಲಿ ಗೊತ್ತಾಗ್ಲಿಲ್ಲ. ಅದು ಹೆಂಗಿದೆ ನೋಡಿ, ಮುಗು ಹಂಗೆ ಹಿಂಗಿದೆ ಅಲ್ವಾ, ಶಾಡೋ ನೋಡಿ ಯಾವ ಕಡೆ ಇದೆ ಅಂತ. ಅಲ್ವಾ, ಸಿಕ್ಕಾಬಟ್ಟೆ ಸೈಕ್ ಗುರು. ಬಟ್ ಇಲ್ಲಿಂದ ಹೆವಿ ಬ್ಯೂಟಿ ಗುರು. ಬ್ಯೂಟಿ ಸಿಕ್ಕಾಪಟ್ಟೆ ಇದೆ. ಓ ಬ್ಯೂಟಿ ಬ್ಯೂಟಿ ಬ್ಯೂಟಿ. ನಮ್ಮ ಕನ್ನಡ ರಾಜ್ಯದಲ್ಲಿ ಇಂಥ ಒಂದು ಅದ್ಭುತವಾದ ಪ್ರವಾಸಿ ತಾಣ ಜಾಗ ಇದೆ ಅಂತ ನಮ್ಮ ಕನ್ನಡಿಗರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ರೋಡ್ ಟು ರಿಮೆಂಬರ್. ಹೌದ್ರಾ? ನಾನೇ ಇನ್ನೂ ಹೇಳಿಲ್ಲ, ಬಟ್ ನನ್ನ ಫ್ರೆಂಡ್ ಸಮರ್ಥ ಹೇಳಿದ್ರಲ್ಲ, ಖುಷಿಯಾಗೋಯ್ತು. ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಗುರು. ಇದರಿಂದ ಏನಿದೆ ಗೊತ್ತಿಲ್ಲ, ಇದೇ ಲಾಸ್ಟ್ ಆಗಿರಲ್ಲಪ್ಪ, ಸಾಕಾಗೋಯ್ತು ಗುರು. ಅದು ಹತ್ತಿ 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 ಈ ಬಿಸಿಲಲ್ಲಿ. ಸ್ವಾಮಿ ಶರಣಮಯ್ಯಪ್ಪ, ಬಂಡ್ರಪ್ಪ, ಹೋಗ್ಬಿಡಪ್ಪ. ಇನ್ನೊಂದು ಅಪ್ಪ ಅಂತ ಅನ್ಸುತ್ತೆ. ಅಯ್ಯಯ್ಯೋ ಸ್ನೇಹಿತರೆ, ಇದನ್ನ ಹತ್ತಿ ಎಳ್ದು ಅದನ್ನ ಹತ್ಬೇಕು ನೋಡಿ. ಮೋಡ ಇದೆ ನೋಡಿ ಅಲ್ಲಿ, ಅಲ್ಲಿಗೆ ಹೋಗ್ಬೇಕೀಗ ನೋಡಿ. ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಬಟ್ ಎಷ್ಟು ಜನ ಅಲ್ಲೇ ಕೂತಿದ್ದಾರೆ ಗುರು. ಹಾಂ, ಇಟ್ಸ್ ವೆರಿ ಕ್ರೌಡೆಡ್. ಈಗ ಅಲ್ಲಿ ಯಾಕೆ ಅಷ್ಟು ಕ್ರೌಡೆಡ್ ಅಂದರೆ, ಮೋಡ ಬರಬೇಕು, ಆ ಮೋಡ ಅಲ್ಲಿ ಆ ನೆಲಕ್ಕೆ ತಾಗಬೇಕು, ಅವ್ರಿಗೆ ಹ್ಯಾಪಿ ಆಗಬೇಕು. ಅದಕ್ಕೆ ಅಲ್ವಾ ಟ್ರೆಕ್ಕಿಂಗ್ ಬಂದಿರೋದು. ಸರಿ, ನಾವು ಅಲ್ಲೇ ಹೋಗೋಣ ಬನ್ನಿ. ಬಟ್ ಲಾಸ್ಟ್ ಮಾತ್ರ ಬಿಸಿಲಿದ್ದಾಗ ಹೆವಿ ಡಿಫಿಕಲ್ಟ್ ಅನಿಸುತ್ತೆ. ಅವರವರ ಸ್ಟ್ಯಾಮಿನಾ, ಅವರವರ ಹ್ಯಾಬಿಟ್ಸ್ಗೆ ತಕ್ಕದ್ದು. ಎಲ್ಲರಿಗೂ ಅಲ್ಲ. ಇಫ್ ಯು ಆರ್ ಫಿಸಿಕಲಿ ಫಿಟ್, ಐ ಥಿಂಕ್ ಅಷ್ಟೊಂದು ಕಷ್ಟ ಬೀಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿಲು, ಡಿಹೈಡ್ರೇಷನ್ ಬಿಟ್ಟರೆ. ಸರ್, ಇದು ಕಷ್ಟನಾ ಕುದುರೆಮುಖ ಕಷ್ಟನಾ? ಅಲ್ಲ, ಅದು ಎಲ್ಲಿ ಕುದುರೆಮುಖ, ಕ್ಯಾತ್ನಮಕ್ಕ ಎಲ್ಲ ಇದಲ್ಲ, ಬಾರಿ ಈಜು. 3 ಕಿಲೋಮೀಟರ್ ಅದು ಒಳ್ಳೆ ಮಟ್ಟ ಜಾಗ ಅಲ್ವಾ ಸರ್? ಕ್ಯಾತ್ಮಕ್ಕಿ ನಾವು ಹೋಗಿದ್ದೀನಿ, ಅಲ್ಲೆಲ್ಲ ಗಾಡಿ ಓಡಾಡ. ಹಿಂಗಿರೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇದೇನ್ ಟಫ್ ಇಲ್ಲ. ಕ್ಯಾತ್ಮಕ್ಕಿಯಲ್ಲಿ ಇದರಲ್ಲೆಲ್ಲ ಗುಡ್ಡಲ್ಲಿ ಗಾಡಿ ಓಡಾಡ್ತದೆ, ಇದ್ರಲ್ಲಿ ಹೋಗಿ ಅದ್ರಲ್ಲಿ ಹೋಗ್ತದೆ. ಕ್ಯಾತ್ನಮಕ್ಕಿ ಜಾಗನೇ ಇಲ್ಲ. ಹೊರನಾಡು
ಕುದುರೆಮುಖನು ನಿಮ್ಗೆ ಅಷ್ಟೊಂದು ಇದಿಲ್ಲ ಸರ್, ಎಲ್ಲ ಕಡೆ ಗಾಡಿ ಹೋಗ್ತಿದಾವಲ್ಲ ಅಲ್ಲಿ, ಮತ್ತೆ ಅಡ್ಡ ಅಲ್ವಾ, ಇಷ್ಟೆಲ್ಲ ಇದು ಸಿಕ್ಕೋದಿಲ್ಲ. ಒಂಥರ ಫ್ಲಾಟ್ ಆಗಿರುತ್ತೆ ಅದು. ಇದು ನೇತ್ರಾವತಿಯಿಂದ ಹಿಡಿದು ಅಲ್ಲಿವರೆಗೂ ಹತ್ಕೊಂಡೇ ಬರ್ಬೇಕು. ಅದೇ ಆಗಿರೋದು. ಬರುವಾಗ ಬರ್ತಾರೆ, ಹೋಗುವಾಗ ಉಂಟಲ್ಲ ಅವರಿಗೆ ನಮ್ಗೆ ನ್ಯಾಕಿದೆ ನೋಡಿ, ಈ ತರ ಇಳಿತೆ ನಾವು. ಅವ್ರು ಏನ್ ಮಾಡ್ತಾರೆ, ಹೀಗೆ ಇಳಿತಾರೆ, ಹೀಗೆ ಇಳಿಯುವಾಗ ಅಭ್ಯಾಸ ಬೆಂಗಳೂರಲ್ಲಿ ವರ್ಕೌಟ್ ಮಾಡಿ ನಿಮ್ಗೆ ಅಲ್ಲೂ ಬಂದ್ಬಿಟ್ಟು. ಅಲ್ಲ, ಅದು ನಾನು ಕೊನೆ ತೆಗಿತೀನಿ ಸರ್. ಮರದಲ್ಲಿ ಅಡಿಕೆ ಮರಕ್ಕೆ ಹೋಗಿ ಅಡಿಗೆ ಹತ್ತೀರಾ ನೀವು? ಅಡಿಕೆ ಮರ ಹೋಗಿ ಹೆಂಗ್ ಇಳಿಬೇಕು ಅಂದ್ರೆ ಅದು ಹಗ್ಗ ಇರ್ತದೆ. ಅಲ್ಲ ಇವಾಗ ನಾವು ಯಾಕೆ ಬೇಕಾದ್ರೆ ಎಷ್ಟು ಫಾಸ್ಟ್ ಬೇಕಾದ್ರೆ ಹೋಗ್ತೇವೆ. ಇಲ್ಲಿ ಸರ್ ನೀನೊಂದು 25-50 kg ಹಿಡ್ಕೊಂಡು ನಾವು ಬೇಕಾದ್ರೆ ಹೋಗ್ತೇವೆ ಇಲ್ಲಿಂದ ಮನೆಗೆ. ಏನು ಮಾನ ಮರ್ಯಾದಿಲ್ವಾ? ಅಲ್ಲ ಮಾನ ಮರ್ಯಾದಿಲ್ವಾ? ಸತ್ಯವಾಗಿ ನಾನು ಹೇಳ್ತೀನಿ, ನಿಮ್ಗೆ ಮಾನ ಮರ್ಯಾದಿಲ್ವಾ? ಯಾಕೆ ಮಾರ್ರೆ? ಅಲ್ಲ ಆಲ್ಮೋಸ್ಟ್ ಇನ್ನೊಂದು 20 ಸ್ಟೆಪ್ಸು. ಕಮಾನ್ ಬಾಯ್, ಅರವಿಂದ್ ಮ್ಯಾಕ್ರೋ ವಾಲ್ಗೆ ಜೈ. ಎಲ್ಲ ಇಲ್ಲೇ ಇದ್ದಾರೆ. ಓಕೆ, ಹೋಗಿ ಬಂದಿದ್ದಾಯಿತು. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದ್ವಿ. ಅದರ ಜೊತೆಗೆ ನಾವು ಒಂದು ಶಾರ್ಟ್ ಫಿಲಿಮ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಇವರೇ ಸಿನಿಮಾಟೋಗ್ರಫಿ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ಫುಟೇಜಸ್ ಎಲ್ಲ. ಬಟ್ ಇನ್ನೂ ಅರ್ಧ ಶೂಟ್ ಬೆಂಗಳೂರಲ್ಲಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ ಚಾನಲಲ್ಲೇ ಅದು ಶಾರ್ಟ್ ಫಿಲಿಮ್ ಬಿಡ್ಬೋದು. ಅದು ಮಾಡಿರೋ ಉದ್ದೇಶನೇ ಬೇರೆ ಯಾವುದೋ ಕಾರಣಕ್ಕೆ ಮಾಡಿರೋದು ಶಾರ್ಟ್ ಫಿಲಿಮು, 3 minute ಶಾರ್ಟ್ ಫಿಲಿಮು. ಬಟ್ ನಿಮಗೂ ಕೂಡ ನೋಡುವ ಒಂದು ಅವಕಾಶ ಸಿಗುತ್ತೆ. ದಯವಿಟ್ಟು ಅದನ್ನು ಕೂಡ ನೋಡಿ ಪ್ರೋತ್ಸಾಹ ಮಾಡಿ. ಸದ್ಯಕ್ಕೆ ವಾಪಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಹತ್ತೋದು ಎಷ್ಟು ಕಷ್ಟನೋ ಇಳಿಯೋದು ಅದಕ್ಕಿಂತ ತುಂಬ ಕಷ್ಟ ಇದೆ, ಯಾಕಂದರೆ ತುಂಬ ಸ್ಲಿಪ್ಪರಿ ಇದೆ. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ಮಸ್ತ್ ಮಜಾ ಉಂಟು. ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ ನೋಡಿ. ಹಣ್ಣುಗಿದೆ ನೀರು, ಕುಡಿದ್ರೆ ತುಂಬಾ ಸ್ವೀಟ್ ಆಗಿದೆ. ದಿಸ್ ಈಸ್ ಅನ್ಫರ್ಗೆಟಬಲ್. ಆಯ್ತು, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಏನಾಯ್ತು ಸಕ್ಸಸ್ಫುಲಿ? ಏನು ಕಂಪ್ಲೀಟ್ ಆಯ್ತು? ಟ್ರೆಕ್ 8 ಕಿಲೋಮೀಟರ್ ಆಯ್ತು. ತ್ರಿಶೂಲ್ ಅವರು ಕಾಲ್ ಬೇರೆ ಎತ್ತಿಸ್ಕೊಂಡು ಬಂದಿದ್ದಾರೆ. ಫೀಲು ಇಟ್ಕೊಳ್ಳೋ ನಿಂತ್ಕೊಂಡು. ಓಕೆ 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 ಓಕೆ. ಒಂದು ಟ್ರೆಕ್ ಹೋಗಿದ್ವಿ ಅಂತ ಪಾಯಿಂಟ್ ಹೋಗಿದ್ವಿ. ಅಯ್ಯೋ ಏನ್ರೋ ಇದು ಮುಂದೆ. ಆಕ್ಚುಲಿ ಇವಾಗ ಹಿಂದೆ ಇರ್ಬೇಕಾಗಿತ್ತು ಟ್ರೆಕ್. ಹೇಳ್ತಾ ಇರೋದು ಹಿಂದೆ ನೀವು ಮುಂದೆ ನೋಡಕ್ ಚೆನ್ನಾಗಿರುತ್ತೆ ಅಂತ. ನೋಡ್ರಪ್ಪ, ಚೆಕ್ ಮಾಡ್ಕೊ ಮಗ, ಎಲ್ಲ ಪಾರ್ಟು ಇದೆ ಅಂತ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲಿ ಹತ್ತಿದ್ವಿ, ಎಲ್ಲಿಗೆ ಬಂದು ಹೇಳಿದ್ವಿ. ಅದು ಚೌಟ್ರಿ ಅನಿಸುತ್ತೆ ಅದು ಕೊಟ್ಟಿದ್ದು. ಸೊ ಅಲ್ಲಿ ಬಂದು ಊಟ ಎಲ್ಲ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ರಲ್ವಾ, ತುಂಬಾ ಚೆನ್ನಾಗಿತ್ತು. ಮಜ್ಜಿಗೆ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ, ಮಸಾಲ ಮಜ್ಜಿಗೆ. ಸೊ ಮುಗಿಸಿ ಬೆಂಗಳೂರು ಹೊರಡಬೇಕಾದ್ರೆ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸೊ ಅದನ್ನು ನೋಡಿಕೊಂಡು ಹೋಗ್ತಾಯಿದ್ದೀವಿ. ಒಳ್ಳೆ ನಿದ್ದೆ ಬಂದಿತ್ತು, ಗಾಡಿ ನಿಲ್ಸಿದ ಮೇಲೆ ಹಾಳಾಯಿತು. ಈಗ ಒಂದು ವ್ಯೂ ಪಾಯಿಂಟ್ನ ತೋರಿಸಿ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ, ಬನ್ನಿ. ಹೇಳು ಮಗ. ಆ ಕಡೆ ಹೋಗಿದ್ವಲ್ಲ ಬಂಡೆಜ್ಜಿಗೆ, ಹೌದು, ಆ ಕಡೆಯಿಂದ ವ್ಯೂ ಕಾಣಿಸ್ತಿತ್ತು.
ಈ ಕಡೆಯಿಂದ ವ್ಯೂ ನೋಡ್ತಾ ಇದೀವಿ ಅಷ್ಟೇ. ಅಷ್ಟೇ ಅಲ್ವಾ? ಎಲ್ಲಿ ನಿಲ್ಸಿದೀವಿ, ಎಲ್ಲಿ, ಹೆಂಗೆ, ಏನು ರೂಟು? ಎಲ್ಲಿ ನಿಲ್ಸಿದೀವ? ಮೈ ಡ್ಯಾಡಿ, ಗೋ ಡ್ಯಾಡಿ ಗೊತ್ತು, ಮೈ ಡ್ಯಾಡಿ ಯಾವುದು? ಮೈ ಡ್ಯಾಡಿ ವ್ಯೂ ಪಾಯಿಂಟಾ? ಮೈದಾಡಿ ವ್ಯೂ ಪಾಯಿಂಟ್. ಇದ್ರ ಕೆಳಗಡೆ ಜಸ್ಟ್ ಕೆಳಗಡೆನೆ ಡಿಡುಪೆ ಫಾಲ್ಸ್ ಸಿಗುತ್ತೆ. ಡಿಡುಪೆ ವಾಟರ್ ಫಾಲ್ಸ್. ಡಿಡುಪೆ ವಾಟರ್ ಫಾಲ್ಸ್ ಸಿಗುತ್ತೆ. ಬಟ್ ಅಲ್ಲಿ ಹೋಗೋದಾಗಲ್ಲ. ಆಮೇಲೆ ಆ ಕಡೆ ಈ ಬೆಟ್ಟ ಆ ಕಡೆ ಇರ್ಮಾಯಿ ಫಾಲ್ಸ್ ಸಿಗುತ್ತೆ. ಓಕೆ. ಇಲ್ಲೇ ಡೌನ್ ಅಲ್ಲೇ ಎಳ್ನೀರ್ ಫಾಲ್ಸ್ ಇರೋದು. ಎಳ್ನೀರ್ ಫಾಲ್ಸ್ ಹೋಗಿದ್ದೀನಿ. ರೈಟ್ ಅಲ್ಲಿ ಕಾಣಿಸ್ತಾ ಇರೋದು ನೇತ್ರಾವತಿ ಪೀಕ್ ನಾವು ಹೋಗಿದ್ದು. ಅಲ್ಲಿ ಕಾಣಿಸ್ತಿದೆ. ಅದೇ ನೇತ್ರಾವತಿ, ಅದೇ ಶೇಡ್ ಕವರ್ ಆಗಿತ್ತು. ನಾವು ಅಲ್ಲಿಗೆ ಹೋಗಿ ಬಂದಿದ್ದೀವಿ ಇವಾಗ. ಕುದುರೆ ಮುಖ ಸುಮ್ಮನೆ ಹಿಂಗೆ ಕಾಣಿಸ್ತಿದೆ. ಏನೇನು ಕಾಣಲ್ಲ. ಬಂದಿದ್ದು ನಾವು. ಆ ಕ್ಲೌಡ್ ಹೈಟ್ ಇದೆಯಾ? ಓಕೆ. ಕ್ಲೌಡ್ ಇದು ಕವರ್ ಆಗಿತ್ತಲ್ಲ, ಅಲ್ಲಿ ಅದೇ ಪೀಕ್ ಅದು. ಟ್ರಿಪ್ ಎಲ್ಲ ಮುಗೀತು. ಹೇಳು. ಯಾವುದೋ ವ್ಯೂ ಪಾಯಿಂಟ್ ಅಂತ ಕರ್ಕೊಂಡ್ಬಂದ್ರು, ಅದು ಮುಗೀತು. ನಿದ್ದೆ ಹಾಳು ಮಾಡಿದ್ರು, ಅದು ಮುಗೀತು. ಚೆನ್ನಾಗಿತ್ತು. ಹೌದು. ಹಾಂ, ಮತ್ತೆ ಹತ್ತಬೇಕಲ್ಲ ಈಗ. ಮತ್ತೆ ಇವಾಗ ಸ್ವಲ್ಪ ದೂರ ಅಷ್ಟೇ ಅಲ್ವಾ? ಇವಾಗ ಬೆಂಗಳೂರು ಕೂಡ ಕೊಡಿಸ್ತಾನೆ. ಏನು ಇನ್ಕ್ಲೂಡೆಡ್ ಏನು ಬ್ರಾ? ನಮ್ಮ ಡಿಮ್ಯಾಂಡ್ ಕೊಡಿಸ್ಬೇಕು. ಕೊಡಿಸಿಲ್ಲ ಮನೆಗೆ ಹೋಗಿ ಅಲ್ವಾ? ಹೇಳಿದ್ದೀನಿ. ನಮ್ಮ ಡಿಮ್ಯಾಂಡ್ ಅಂದರೆ ಸ್ವಲ್ಪ ನಾನ್ ವೆಜ್ ತಿನ್ಸಪ್ಪ ಅಂತ ಕೇಳಿದ್ರು ಅಷ್ಟೇ. ತಿಳ್ಕೊಂಡ್ಬಿಡ್ತಾರೆ. ನಮ್ಮ ಹುಡುಗ ಎಲ್ಲ ತುಂಬ ಒಳ್ಳೆಯವನು, ಆದರೆ ನಾನು ಒಳ್ಳೆಯವನೇ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರು. ಶೇರ್, ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾಕಂದರೆ ನಾನು ಹೇಳಿ ಮಾಡ್ತಾ ಇಲ್ಲ. ನೀವು ಹೇಳಿದ್ಮೇಲೆ ಆದರೂ ಮಾಡ್ತಾರೆ ಅಂತ ನಾನು ಅರ್ಧ ತಾರೀಕಿಗೆ ಹೇಳ್ಬಿಟ್ಟೆ. ಸರಿ ಸ್ನೇಹಿತರೆ, ಬಾಯ್ ಬಾಯ್.